ನನಗೆ ಗೊತ್ತು. ನನ್ನ ಮಾತು ಕೇಳಿ ಉದಾರಿದ್ದಾರೆ. ಉದಾರದಲ್ಲಿದ್ದಾರೆ ನನ್ನ ಕಣ್ಣು ಮುಂದೆ. ಬೇಕಾದ್ರೆ ನಾನು 25-30 ವರ್ಷ ಆಗಿದೆ ಬಂದು ಕಣ್ಣು ಮುಂದೆ ಇದ್ದಾರೆ. ಎಷ್ಟೊಂದು ಸಾಧಕರಿದ್ದಾರೆ. ಅವರೆಲ್ಲ ಸರ್ ನಿಮ್ಮಿಂದ ಅಂತಾರೆ. ಒಂದೆರಡು ಕತೆ ನೀವು ನೋಡಿದ್ರೆ ನಮ್ಗೆ ಅವಾಗ ಒಂದು ಸ್ವಲ್ಪ ನನ್ನ ಕಡೆ ಅನಿಸುತ್ತೆ. ಕರೆಕ್ಟಾ? ನಾನು ಕೇಳಿ ಮಂಡ್ಯ ಜಿಲ್ಲೆಯಲ್ಲಿ ಟೀಚರ್ಸ್ ಜಾಸ್ತಿ ಇರೋದು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ಕೇಳಿ ನಮ್ಮೂರೆಲ್ಲ ಟೀಚರ್ಸ್ ಆ ಊರಿಗೆ ಬಂದಿರೋ ಸೊ ಟೀಚರ್ಸ್ ಅಲ್ಲಿಂದ ನೋಡಿರೋದು ನಾವು. ಅಂದರೆ ಇಡೀ ಹಳ್ಳಿ ನಮ್ಮೂರವ್ರು ಇರೋದಿಲ್ಲ ಟೀಚರ್ಸು. ಓಕೆ, ಸೊ ಈಗ ಡೆಡ್ ಲೈನ್ 5 o'clock. ನಿಮ್ಗೆ ಗೊತ್ತು, ನೀವು ಶುರುವಾಗೋದಕ್ಕೆ ಲೇಟ್ ಆದರೆ ಎಂಡಿಂಗ್ ಮಾತ್ರ ಅರ್ಥಬೇಕು ಅಂತೀರ, ಹೌದಲ್ಲ? ನನ್ನ ಜೀವನದಲ್ಲಿ ಒಂದೇ ಒಂದ್ಸರಿ ಒಂದು ಘಟನೆ ಆಗಿದೆ. ಒಂದು 17-18 ವರ್ಷದಿಂದ. ಅದು ಈ ಊರಲ್ಲಿ. ಓಕೆ, ಬೆಳಿಗ್ಗೆ 9 ಗಂಟೆಯಿಂದ ಟ್ರೈನಿಂಗ್ ಶುರುವಾಗಿತ್ತು. ಓಕೆ, ಟ್ರೈನಿಂಗ್ ಇದ್ದಿದ್ದು ರಾತ್ರಿ 9 ಗಂಟೆವರೆಗೂ. ಅದು 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆ ಆಯಿತು. ಶಾಲೆ ವೈಂಡ ಅಂತ ಕೇಳಿದೆ. ಯಾಕಂದ್ರೆ ಒಂದೇ ಸರಿ ಘಟನೆ ಆಗಿರೋದು ನೆನಪಿರಲೇಬೇಕಲ್ಲ ನನಗೆ, ಹೌದಾ? ಮಲ್ಲಿಗೆ ಹೋಟ್ಲ್ ಅಂತ ಇದ್ದಾರೆ ಇಲ್ಲಿ. ಆ ಹೋಟ್ಲಲ್ಲಿ ಎಲ್ಲರೂ ಟ್ರೈನರ್ಸ್ ಆಗಬೇಕು ಅಂತ, ಸ್ಪೀಕರ್ಸ್ ಆಗಬೇಕು ಅಂತ ಇಡೀ ಕರ್ನಾಟಕದಿಂದ ಬಂದಿದ್ರು. ಆ ಹಂಬಲ ಇತ್ತು. ರಾತ್ರಿ 2 ಗಂಟೆ ಆದ್ರೂ ಸರ್ ಅಟ್ಲೀಸ್ಟ್ 1 ಅವರ್ ಇರಬೇಕಪ್ಪ ಅಂದ್ಬಿಟ್ಟು ಮಧ್ಯರಾತ್ರಿ 3 ಗಂಟೆಗೆ ಟ್ರೈನಿಂಗ್ ನಿಲ್ಲಿಸಿದ್ರು. ಅರ್ಥ ಆಯ್ತಾ? ಹೊಸಪೇಟೆಯ ಮಲ್ಲಿಗೆ ಹೋಟೆಲ್ನಲ್ಲಿ ನನ್ನ ಪ್ರಕಾರ 25 ವರ್ಷ ಅಲ್ಲಿದ್ದೆ. 25 years ಬ್ಯಾಕ್ ಸ್ಟೋರಿ ಹೇಳ್ತಾ ಇದ್ದೀನಿ ನಾನು. 25 years ಬ್ಯಾಕ್ ಅಂದರೆ ನಾನು ಇನ್ನೂ ಹೇಳ್ಬೋದು ಟ್ರೈನಿಂಗಲ್ಲಿ. ಕರೆಕ್ಟಾ? ಆಗಲೇ ಇದೇ ಹೊಸಪೇಟೆ ನನ್ನ ಜೀವನದಲ್ಲಿ ಆಗಿರೋದು ಒಂದೇ ಸರಿ ಆಗ್ತಲ್ಲ, ಅದರಿಂದ ನೆನಪಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಟ್ರೈನಿಂಗ್ ಆಗ್ತಾ ನಿಮ್ಗೆ ಹೆಂಗೆ ಅನ್ಸುತ್ತವ? ರಾತ್ರಿ 2 ಗಂಟೆನಲ್ಲೂ 1 ಗಂಟೆ ದೂರನ ಸಾಲ ಅಂತ ಎಲ್ಲರೂ ಆಡಿಯನ್ಸ್ ಅಂದ್ರೆ ಚೆನ್ನಾಗಿರುತ್ತಲ್ಲ. ಇದೇ ಊರಾಗಿದ್ದರಿಂದ ನೆನಪಾಗೋಯ್ತಾರೆ. ಅಂದ್ರೆ ಈಗ ಎಲ್ಲ ಹೆಂಗೆ ಬಂದಿರಿ ಅಂದ್ರೆ, ಈಗ ಎಷ್ಟೊತ್ತು ಶುರು ಮಾಡ್ತೀವಿ, 5 ಗಂಟೆಗೆ ಮುಗಿಸಿದ್ರು ಸಾಕಪ್ಪ. ಕರೆಕ್ಟಾ? ಅಲ್ಲೆಲ್ಲೋ ಒಂದ್ ಕಡೆ ಇದೆಯಾ? ಇದೆಲ್ಲ ಇದೆ. ಅದೇ ನನ್ನ ಫಸ್ಟ್ ವಿಷಯ. ಅದಕ್ಕೆ ಈಗೆಲ್ಲ ಕಥೆ ಹೇಳ್ತಾ ಇರೋದು ನಾನು. ಓಕೆ, ಇದೇ ಊರಿನಲ್ಲಿ ನಾನಂತ ಘಟನೆ ನೋಡಿದ್ದೀನಿ ನನ್ನ ಜೀವನದಲ್ಲಿ. ಇದೇ ಊರಿನಲ್ಲಿ ಮಲ್ಲಿಗೆ ಹೋಟೆಲ್ ಮಧ್ಯರಾತ್ರಿ 3 ಗಂಟೆವರೆಗೂ ಕ್ಲಾಸ್ ಮಾಡಿದಾಗ. ಯಾಕಂದ್ರೆ ಇನ್ನೆಲ್ಲೂ ಅರ್ಥಕ್ಕೆ ಮಾತಾಡಿಲ್ಲ. ಓದು 2 ತಿಂಗಳಿಂದ ಒಂದು ಘಟನೆ ಆಯಿತು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಒಂದು ದೊಡ್ಡ ಟಾಪ್ ಕಂಪ್ನಿಗೆ ಸಾರ್ ಇವತ್ತು ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ವಿ. 3 ಶಿಫ್ಟಿಗೆ ಟ್ರೈನಿಂಗ್ ಮಾಡಿದ್ರು. 3 ಶಿಫ್ಟ್. ಆದರೆ ಹಿಂದಿನ ದಿನ 2 ಶಿಫ್ಟ್ ಮಾಡಿದ್ದೀನಿ ಟ್ರೈನಿಂಗ್. ಮಧ್ಯದಲ್ಲಿ ಒಂದು ಗ್ಯಾಪ್, ಮತ್ತೆ 3 ಶಿಫ್ಟ್ ಅಂದರೆ 24 hours. ನಾ ಯಾವಾಗ ಇರ್ತೀವಿ, ನನಗೆ ಗೊತ್ತು ನೀವು ಯಾವತ್ತೂ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ನನ್ನ ಜೀವನದಲ್ಲಿ ಐ ಹ್ಯಾವ್ ಅಕ್ಸೆಪ್ಟೆಡ್ ಜಸ್ಟ್ 2 months ಬ್ಯಾಕ್. ಒಂದು ಟಾಪ್ ಕಂಪನಿ, ದೇ ಆರ್ ರಿಕ್ವೆಸ್ಟೆಡ್ ಮೀ ಟು ಕಂಡಕ್ಟ್ ಫಾರ್ 24 hours, 3 batches, 3 payments. ಏನೋ ಐ ಹ್ಯಾವ್ ಅಕ್ಸೆಪ್ಟೆಡ್, ಐ ಹ್ಯಾವ್ ಡನ್. ನಾನು ಅಕ್ಸೆಪ್ಟ್ ಮಾಡಿದೆ. ನೆಕ್ಸ್ಟ್ ದಿನ ಮಲಗಿದೆ. ಅದು ಬೇರೆ ವಿಷಯ. ಅಂದರೆ ನಾವು ಅಂದುಕೊಂಡಿರುವ, ಸೆಟ್ ಮಾಡಿಕೊಂಡಿರುವ ಮೈಂಡನ್ನು ಬ್ರೇಕ್ ಮಾಡಬೇಕಂದ್ರೆ, ನಾನು ಬೇರೆಯವ್ರಿಗೆ ಪಾಠ ಹೇಳ್ತೀನಲ್ಲ, ಹೇಗೆ ಪ್ರಕಾಶ್ ಅವಕಾಶ ಬಂದಿದೆ ನಿಮಗೀಗ, ಮಾಡ್ತೀಯಾ? I said
ಎಸ್ ಸ್ವಲ್ಪ ಇದಾಗುತ್ತಾ ಏನೋ ಆಗುತ್ತಾ ಅಂದ್ಕೊಂಡ್ರೆ ನೋಡಿದ್ರೆ ಥರ್ಡ್ ಶಿಫ್ಟ್ ನೈಟ್ ಶಿಫ್ಟ್ ಅಲ್ಲೇ ಎಲ್ಲರೂ ಜೋಬಿಯಲ್ಲಾಗಿ ನನ್ನ ಖುಷಿ ಖುಷಿಯಾಗಿದೆ. ಅರೆ ಸಾಧ್ಯ ನನ್ಗೆ ಡೌಟ್ ಇತ್ತು ನನ್ನ ಬಗ್ಗೆ ಇವಾಗ ಹೆಮ್ಮೆಯಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹಿಂದಿನ ದಿನ 2 ಶಿಫ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ 1 ಶಿಫ್ಟ್ ಬ್ರೇಕ್, ಅವಾಗ ನಿದ್ದೆ ಮಾಡಿದ್ದೆ, ಮತ್ತೆ 24 ಅವರ್ಸ್. ದುಡ್ಡಿಗೆ ಆಸೆ ಮಾಡೋದನ್ನ ಇಲ್ಲ, ನನಗೆ ನಾನು ಚಾಲೆಂಜ್ ಮಾಡ್ಕೊಳಕ್ಕೆ ನಿಜ ಸಾಧ್ಯನಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿತ್ತು. ಚೆಕ್ ಮಾಡಿ ಅಂಡ್ ನನಗೆ. ಸೊ ಯಾವಾಗಲೂ ನಾವೇನಂದ್ರೆ ಆ ಒಂದು ಬ್ಯಾರಿಯರ್, ಒಂದು ಲಿಮಿಟೇಷನ್ ನನಗೆ ಇಷ್ಟೇ, ಆ ಒಂಚೂರು ಎಕ್ಸ್ಟ್ರಾ ಅವಾಯ್ಡ್ ಮಾಡಬೇಕಿಲ್ಲ. ನಾನು ಹೇಳ್ತಾ ಇರೋದಿಲ್ಲ, ತಪ್ಪು ಅನ್ನಿಸ್ತಾ ಸರಿ ಇದೆಯಲ್ಲ. ನನಗೆ ಇಲ್ಲಿ ಒಳಗಡೆ ಬರ್ತಾ ಇದ್ದೇನೆ, ಎಷ್ಟೊತ್ತಾರು ಶುರು ಮಾಡ್ತಪ್ಪ, 5 ಗಂಟೆಗೆ ಕಳಿಸ್ಬಿಡೋಣ, ಇಲ್ಲಿ ನಾನು ಬಿಡೋದಿಲ್ಲ ಅಂತ ಅನ್ಕೊಂಡೆ. ನಾನು ಅಂದ್ಕೊಂಡಿದ್ದು ಸರಿ ಅಂತ ತಪ್ಪಿಲ್ಲ, ಸರಿ ಬಿಕಾಸ್ ಸರ ನನಗೆ ಮೊಬೈಲ್ ಇಷ್ಟ ಆಗುತ್ತೆ. ಆಗ ನನ್ನ ಮಾತು ಕೇಳಬೇಕು, ಇಲ್ಲ ಮೊಬೈಲ್ ಬರಬೇಕು. ಅದು ತಡ ಬಂದವರಿಗೆ ಯಾರೋ ಒಬ್ರು ಹೇಳಿ ಕಳಿಸ್ಬೇಕು, ಹೊರಗಡೆ ಬಿಡ್ಬೇಕಾದ್ರೆ ಬೇಜಾರಾಗ್ತದಲ್ಲ. ನನ್ನ 3ನೇ ಸರಿ ಹೇಳ್ತಾ ಇದ್ದೀನಿ, ನಾನು ಮೈನ್ ವಿಷಯ ಸ್ವಲ್ಪ ಆಮೇಲೆ ಬರ್ತೇನೆ. ಆದರೂ ಬಿಟ್ಟು ಯಾಕೆ ಟೈಮ್ ಬರುತ್ತಾ ಇದೆ, ಇನ್ನೊಂದು ಅವರು ಆ್ಯಡ್ ಆಗ್ತಾರೆ ಅಂತ ಅಂದರು, ಆ್ಯಡ್ ಆಗ್ತಿರ್ಲಿಲ್ಲ. ಆದರೆ ಬಿಟ್ಟೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹ್ಯಾವ್ ಡಿಸೈಡೆಡ್. ನಾನು ಆಲ್ರೆಡಿ ನಾನು ಗೌರ್ಮೆಂಟಲ್ಲಿ ಇದ್ದಿದ್ದರಿಂದ, ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರಿಂದ ಗೌರ್ಮೆಂಟ್ ಅಟ್ಮಾಸ್ಫಿಯರ್ ಗೊತ್ತು. ಕಾರ್ಪೊರೇಟ್ ಸೆಕ್ಟರ್ಸ್ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿಗಳಿಗೆ ಹೋಗೋದ್ರಿಂದ ಅವ್ರು ಹೆಂಗಿರ್ತಾರೆ ಗೊತ್ತು. ಕೆಲವು ಸರ್ವಿಸ್ ಆರ್ಗನೈಸೇಷನ್ ಸೇವೆ ಮಾಡಿಕೊಂಡು ಸೇವೆ ಯಾವ ಥರ ಮಾಡ್ತಾರೆ ಅಂತ ಜನರು ಗೊತ್ತು ನನಗೆ. ಸೊ ಅದೊಂಥರ ಲೈಫ್ನ ಐ ಆಮ್ ಎಕ್ಸ್ಪೀರಿಯನ್ಸ್ ಇನ್ ಎ ಡಿಫ್ರೆಂಟ್ ವೇ. ಒಂದು ಆರ್ಡಿನರಿ ಹೋಟೆಲ್ ಮಲಗ್ತೀನಿ, 5 ಸ್ಟಾರ್ ಹೋಟೆಲ್ ಇರ್ತೀನಿ. ಆದರೆ ಜಾಸ್ತಿ ಇರೋದು 5 ಸ್ಟಾರ್ ಹೋಟೆಲ್. ಬಟ್ ಹಂಗೆ ಅಂದ್ಬಿಟ್ಟು 5 ಸ್ಟಾರ್ ಹೋಟೆಲ್ ಇದ್ದೀನಿ, 5 ಸ್ಟಾರ್ ಹೋಟ್ಲ್ ಇದ್ದೀನಿ, ಹೋಟ್ಲು ಮಾಡಿದ್ರೆ ಎಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ಲ ಕೇಳಕ್ಕಾಗತ್ತಾ? ಕೇಳಕ್ಕಾಗಲ್ಲ. ಸೊ ಫಾರ್ ದಟ್ ವಾಟ್ ವಿ ಕಾಲ್ ಆಸ್ ಮೈಂಡ್ ಸೆಟ್. ಕರೆಕ್ಟಾ? ಮೈಂಡನ್ನು ನಾವು ಸೆಟ್ ಮಾಡ್ಕೊಂಡಿದ್ದೀವಿ. ನಾನು ಹಿಂಗೆ ಹಿಂಗಿರಬೇಕು, ಓಕೆ? ಅದನ್ನು ಹಿಂಗಿದ್ರೂ ಸೆಟ್ ಮಾಡೋದು ಮಾಡ್ಕೊತೀವಿ. ಸರಿಯಾಗಿ ಸೆಟ್ ಮಾಡ್ಕೊಂಡ್ರೆ ಅಲ್ವಾ? ಚೆನ್ನಾಗಿರ್ತದಲ್ಲ? ಅಂತೆ ಸ್ನೇಹಿತರೆ, ಒಬ್ಬರು ಮಾತಾಡ್ತಾರೆ, ಈಗ ಹೆಂಗಿರಬೇಕು, ನಾನು ಇಷ್ಟೆಲ್ಲ ಹೇಳಿದ್ರೆ ಯಾರು ಬೇಕಾದ್ರೆ ಇರಬೇಕಂತ. ಎಸ್ ಥ್ಯಾಂಕ್ಸ್. ಯಾರು ಎಷ್ಟೋ ಜನ ನೋಡ್ತಾ ಇದ್ದಾರೆ, 4 ಜನ ಅಂತ ಇದ್ದೀರಿ ವಿಡಿಯೋ ನೋಡೋದು. ಯಾರು ಹೇಳ್ಬೋದು? ನೀವು ಇಷ್ಟೇನಾ? ನಾನೇನಾದ್ರು ಭಯ ಥರ ಕಾಣಿಸ್ತಾ ಇದ್ದೀನ? ನಾನು ಮುಂಚೆನೇ ಡಿಪಾರ್ಟ್ಮೆಂಟ್ ಅಲ್ಲ, ನಿಮಗೆ ಏನೇ ಆಕ್ಸೆಪ್ಟ್ ಆಗಲಿಕ್ಕಾಗಲ್ಲ. ಕರೆಕ್ಟಲ್ಲಿ ಏನೋ ಡಿಪಾರ್ಟ್ಮೆಂಟು ಅವ್ರಿದ್ದಾರೆ ಅಂತ ಏನೋ ಒಂಚೂರು ಕೆಲವು ಟೆನ್ಷನ್ ತಗೊಳ್ಳೋದು. ನೋ, ಐ ವಾಂಟ್ ಎವ್ರಿ ಒನ್ ಹ್ಯಾಸ್ ಟು ಬಿ ವೆರಿ ಫ್ರೀ, 100% ಫ್ರೀ ಇರಬೇಕು. ಓಕೆನಾ? ಎಸ್ ಸರ್. ಸರ್, ನಾನು KVCR ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ನಾಗರಾಜ್ ಅಂತೇಳಿ ಇಲ್ಲಿ ಹೃದಯ ಸೇರಿ ಏನಂದರೆ ವ್ಯಕ್ತಿತ್ವ ವಿಕಸನ ತರಬೇತಿ ಈ ಮುಂಚೆ ಆಕೆಯಿಂದ ಸಾಕಷ್ಟು ವೃತ್ತಿಪರ ಅಭಿವೃದ್ಧಿಗೆ ತರಬೇತಿ ಪಡ್ಕೊಂಡಿದ್ವಿ. ಇದು ವಿಶೇಷವಾಗಿ ವ್ಯಕ್ತಿತ್ವ ವಿಕಸನ ಅಂತ ಹೆಸರುಕೊಟ್ಟು ವಿಶೇಷವಾದಂತೆ ಶ್ರೀ ಜಯಪ್ರಕಾಶ್ ನಾಗತೇಳಿ ಅಂತಂದರೆ ಸಾಮಾನ್ಯ ನಾಗತೇಳಿ ಚಂದ್ರಶೇಖರ್ ಆತನ ಆಲೋಚನೆ ಮಾಡ್ತೀವಿ. ಆ ಫೀಲ್ಡಲ್ಲಿ ಏನಾದರೂ ಇವರು ಕೆಲಸ ಮಾಡಿ ಅಥವಾ ಶ್ರಮಕಾರ ಸಂಪನ್ಮೂಲಕ್ಕೆ ಬಂದು ನಮಗೇನು ವ್ಯಕ್ತಿತ್ವ ವಿಕಸನಕ್ಕೆ ಏನಾದರೂ ಪುಷ್ಟೀಕರಣ ಕೊಡ್ತೇನೆ ಅಂತ ನನ್ನ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಇದು ನೋಡಿದಾಗ ಒಂದಷ್ಟು ಶೈಕ್ಷಣಿಕ ಮಾರ್ಗದರ್ಶನ ಇದೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮ ವ್ಯಕ್ತಿತ್ವಕ್ಕೆ ಅವಶ್ಯ ಅನಿಸ್ತಕ್ಕಂತಹ ಒಂದಷ್ಟು ಮಾರ್ಗದರ್ಶನ ಅಂತ ನಾನು, ಯಾಕಂದರೆ ನನಗೆ ಬಂದ ತಕ್ಷಣ ನಿರೂಪಣೆ ನೋಡ್ತಾ ಇದ್ದೆ, ಹಾಗೆ ಹೋಗ್ತಾ ಇದ್ದೆ ಸರ್. ಭಾಳಷ್ಟು ಕನಿಷ್ಠ ನಿಮಿಷದಲ್ಲಿ ನಾನು ನೋಡ್ತಾ ಇದ್ದೆ ಸರ್.
ನಿಮ್ಗೆ ಗೊತ್ತಿಲ್ಲ ಸರ್ ದಿವ್ಯಾ ಅಂತೇಳಿ ನಮ್ಮ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ರು, ನಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇದ್ರು, ನಮ್ಗೆ ಕೇಳ್ತಾ ಇದ್ರು. ಆಗ ಅನಿಸಿದೆ ಅಂದರೆ ಇವರು ಕಲಾಕಾರರು, ಮಾರ್ಗದರ್ಶಕರು, ಮತ್ತು ಸಮಾಜದ ವಿವಿಧ ಸ್ಥಳಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಸಾಮಾಜಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು. ಬಹುಶಃ ಇವರೇ ನಿಮಗೆ ತರಬೇತಿಯನ್ನು ಕೊಡ್ಬೋದೇನೋ ಅಂತೇಳಿ ನಾನು ಭಾವಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ನಾನು ನೋಡಿದಾಗ ನಿಮಗೆ ಅದಷ್ಟೇ ಅನ್ನಿಸ್ತಾ ಇನ್ನೇನಾದ್ರು ಅನ್ನಿಸ್ತಾ ನೀನು ಅನ್ನಿಸ್ಲಿಲ್ಲ? ಅಷ್ಟೇ ಸರ್ ಅನಿಸುತ್ತೆ. ಬರಹಗಾರರು ಒಬ್ಬರು ಮಾರ್ಗದರ್ಶಕರು ಅಂತ ಅನಿಸುತ್ತೆ. ಓಕೆ, ಇನ್ನೇನು ಸೊ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಕಾಶ್ ಅಂತ, ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಯಮೂರು ಬಂದಿರೋದು. ಸರ್ 5 ನಿಮಿಷ ವಿಡಿಯೋನ ತಮ್ಮ ಜೊತೆ ಸಂಭಾಷಣೆ ಮಾಡ್ತಕ್ಕಂಥ ಮಹಿಳೆ ಭಾಳ ಉತ್ತಮವಾಗಿ ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡು ಪ್ರಶ್ನೆಗಳನ್ನು ತಮ್ಮನ್ನು ಕೇಳ್ತಾ ಇದ್ರು. ಬಹುಮುಖ್ಯವಾಗಿ ಒಂದು ವಿಶೇಷತೆ, ಅದರ ಜೊತೆಗೆ ಆ ಪ್ರಶ್ನೆಗೆ ತಕ್ಕದಾದ ಉತ್ತರವನ್ನು ತಾವು ನೀಡಿ ಬಹುಮುಖ ಆಯಾಮಗಳಲ್ಲಿ ತಾವು ಉತ್ತರಿಸಿದ್ರಿ. ಇದರ ಹಿಂದೆ ಈ ವಿಡಿಯೋ ನೋಡೋದ್ರ ಮೂಲಕ ಹಿಂದೆ ಯೂಟ್ಯೂಬ್ನಲ್ಲಿ ಭಾಷಣ ಯಾವ ಥರ ಮಾಡಬೇಕು, ವಾಕ್ಚಾತುರ್ಯ ಯಾವ ಥರ ಇರಬೇಕು ಅನ್ನೋದನ್ನ ಅನೇಕ ಯೂಟ್ಯೂಬ್ಗಳಲ್ಲಿ ತಮ್ಮ ಕಾರ್ಯಗಳನ್ನು ನಾವು ನೋಡಿದ್ವಿ. ಹಾಗಾಗಿ ಈ ಒಂದು ಇಲಾಖೆ ತಮ್ಮನ್ನು ಬರಮಾಡಿಕೊಂಡು ನಮ್ಮ ಹೊಸಪೇಟೆಗೆ ಸೌಭಾಗ್ಯ ತಮ್ಮ ಕಾರ್ಯಕ್ರಮ ನಿರಂತರವಾಗಿ ನಾನು ಆಶಿಸ್ತೇನೆ. ತಾವು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಸೊ ಸರ್ ಯೂಟ್ಯೂಬ್ ಚಾನಲ್ ನೋಡಿದ್ದಾರೆ, ಅದರಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವುಗಳು ಕೂಡ ಬ್ರೇಕ್ ಕೊಡೋ ಟೈಮ್ನಲ್ಲಿ ಹೇಳ್ತೇನೆ, ನೀವು ನನ್ನ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಗರ್ ಹೇಳಿದ ಬಂದು ಇನ್ನೊಂದು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಇವೆರಡು ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಮಾತು ಇವತ್ತು ಕೇಳಿ ಸ್ವಲ್ಪ ಇಷ್ಟ ಆಗ್ತದೆ. ದಿನ ನೋಡ್ತಾ ಇದ್ದಾರೆ ನಿಮ್ಮ ಮೈಂಡಿಗೆ ನಾನು ಇಲ್ಲೆಲ್ಲೆಲ್ಲೋ ತಿಳ್ಕೊಂಡೆ ನಿಮ್ಮ ಜ್ಞಾನದ ಹಸಿವನ್ನು ಹಿಂಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು 5 ವರ್ಷ ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿ ಆಗ್ತೀನಿ, ನಾನು ಎಲ್ಲೆಲ್ಲಿ ಓಡಾಡಿದ್ದೀನಿ, ಸುತ್ತಾಡಿದ್ದೀನಿ. ಒಂದು 5 ವರ್ಷದಿಂದ ನಿಮಗೆ ಯೂಟ್ಯೂಬ್ನಲ್ಲೂ ಕೂಡ ಲಭ್ಯ ಇದೆ. ಸೊ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಸುಮಾರು ಜನಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಅದರ ರಿಲೇಟೆಡ್, ಕಮ್ಯುನಿಕೇಷನ್ ರಿಲೇಟೆಡ್ ಹೆಚ್ಚು, ಬಿಕಾಸ್ ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚು ಒತ್ತು ಕೊಡುತ್ತೇನೆ. ಓಕೆ, ಸೊ ಅದು ಅವರಿಗೆ ಮಾಹಿತಿ ಇತ್ತು, ಕ್ಲಿಯರ್ ಆಯಿತು. ಮಹಿಳೆಯರು ಮಾತಾಡಲಿಲ್ವಲ್ಲ, ಬನ್ನಿ ಯಾರು ಕೈ ಇರ್ತಾ ಇಲ್ವಲ್ಲ ಅಂದ್ಕೊಂಡೆ. ಗುಡ್. ನಮಸ್ಕಾರ. ನಿನ್ನೆ ನನಗೆ ಫೋನ್ ಮಾಡಿ ಎಥಿಕಲ್ ಕ್ಲಾಸ್ ತರಗತಿಗೆ ಹಾಕ್ತಾ ಇದ್ದೀವಿ ಅಂತ ಅಂದಾಗ ನಾನು ಎಲ್ಲಿ ಮೇಡಮ್ ಬೇಡ, ನಮ್ಮ ಸ್ಕೂಲಿಂದ ಮತ್ತೆ ಬೆಳಗ್ಗೆ ಇಲ್ಲಿಗೆ ಬಂದಾಗ ಯೂಟ್ಯೂಬಲ್ಲಿ ಚಾನಲ್ನಲ್ಲಿ ಹಾಕಿದಾಗ ಮೋಸ್ಟ್ಲಿ ನೀವು ಬರಲ್ಲ, ಇದ್ರ ಮೂಲಕ ನನಗೆ ಟ್ರೈನಿಂಗ್ ಕೊಡ್ತಾರೇನೋ ಅನ್ನಿಸ್ತು. ವಿಡಿಯೋ ಮೂಲಕನೇ ಕೊಡ್ತಾರೆ. ಹೆಂಗಲ್ಲ, ನಾನು ಬೇಗ ಬಂದಿರಲಿಲ್ಲ, ಕಾಣಿಸ್ತಾ ಇಲ್ಲ ಇಲ್ಲಿ. ಹಲವಾರು ಪುಸ್ತಕಗಳನ್ನು ನೀವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೋಡಿದೆ. ಅದರಲ್ಲಿ ಅನನ್ಯತೆಯನ್ನ ಅರಿಯಿರಿ ಅಂತ ಹೇಳಿ ಬದುಕನ್ನ ಬದಲಿಸಬಲ್ಲ ಒಂದು ಪುಸ್ತಕ ಅಂತೇಳಿ ಬರೆದಿರೋ ಪುಸ್ತಕವನ್ನು ನೋಡಿದೆ. ಆ ಪುಸ್ತಕವನ್ನು ನೋಡಿದ ಮೇಲೆ ಈ ಒಂದು ತರಬೇತಿಯನ್ನು ಪಡೆಯೋದ್ರಿಂದ ನಮ್ಮ ಬದುಕಲ್ಲಿ ಏನೋ ಒಂದು ಪ್ರೇರಣೆ ಉಂಟಾಗಿ ಒಂದು ನಿಮ್ಮ ಮಾರ್ಗದರ್ಶನದಿಂದ ನಮ್ಮ ವ್ಯಕ್ತಿತ್ವನೇ ಬದಲಾಗುವ ಒಂದು ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ಪ್ರೇರಣೆಯ ಮಾರ್ಗದರ್ಶನ ಅದಕ್ಕೆ ನಾನು ಓಕೆನಾ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಮಾಡಿ ಹಲವಾರು ಎಜುಕೇಶನ್ ಹೈಯರ್ ಎಜುಕೇಶನ್ ಪಡೆದಿದ್ರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಅಡೆಪಟ್ಟಿಯನ್ನ ಹಚ್ಚಿ ಕೇವಲ 1 ರಿಂದ 5ನೇ ತರಗತಿಗೆ ಮಾತ್ರ ನಮ್ಮನ್ನ ಬೋಧನೆಗೆ ಸೀಮಿತವಾಗಿ ಇಟ್ಟಿದ್ದಾರೆ. ಅದರಿಂದನೇ ಅಂತ ಕುಗ್ಗಿ ಹೋಗ್ತೀವಿ ನಾವು. ಆ ಕುಗ್ಗಿರ್ತಕ್ಕಂಥ ಒಂದು ಇದರಿಂದ ನಮ್ಮನ್ನ ಹೊರಗೆ ತಂದು ನಮ್ಮನ್ನೇನೋ ಬದಲಾಯಿಸಬಾರ್ದು ಅಂತೇಳಿ ಈಗ ಅದು ಅಡಿಷನಲ್ ಕಮಿಷನರ್ ಯಾಕೆಂದ್ರೆ ನಾನು ಪ್ರಪೋಸಲ್ ಕೊಟ್ಟಿದ್ದು ಹೈಸ್ಕೂಲ್ ಟೀಚರ್ಗೆ. ಯಾಕೆ ನನಗೆ ಚೇರ್ಮನ್ ಹೇಳಿದ್ದು ಹೈಸ್ಕೂಲ್ನವರಿಗೆ ಒಂದು ಪ್ರಪೋಸಲ್ ಕೊಟ್ಟರೆ ಬರ್ರಿ ಇದ್ರು. ಬಟ್ ನಿಮ್ಮ ಅಡಿಷನಲ್ ಕಮಿಷನರ್ ಏನು ಮಾಡಾರೆ, ಬರೀ ಯಾಕೆ ಹೈಸ್ಕೂಲು ಇವ್ರಿಗೂ ಯಾಕೆ ಬೇಕು, ಎಲ್ಲರಿಗೂ ಬೇಕು ಅಂತ ನಿಮ್ಮ ಅಡಿಷನಲ್ ಕಮಿಷನರ್ ಅವರು ಮಾಡಿರ್ತಕ್ಕಂಥ ಶಿಕ್ಷಕರು ನಾವು 1 ರಿಂದ 5ನೇ ಇಲ್ಲಿ ಹೇಳಿದ್ದಕ್ಕೆ ನಾನು ತಕ್ಷಣ ಕನಸಿದ್ದೆ, ನೀವು ಯಾರು ಏನೇ ಪಾಠ ಮಾಡಿ ಅದಷ್ಟು ಚೆನ್ನಾಗಿ ಮಾಡ್ತಾ ಇರ್ತೀರಿ, ನೀವು ಯಾಕೆ ಈಗ ಕೇಳೋಣ ಮಾಡ್ಕೊಂಡಿದ್ದೀರಿ. ಅದರಿಂದ ನಮ್ಮನ್ನು ಹೊರಗೆ ತರ್ತೀರ ಅಂತ ನಾವು ನಾನು ಕೇಳಿದ್ರೆ ಮೇಲೆ ಪುಸ್ತಕ ಬರ್ತಿದ್ದೀನಿ, ಇನ್ನೊಂದು ಪುಸ್ತಕ ನನಗೆ ಅರ್ಥ
ಸ್ಕೂಲ್ ಟೀಚರ್ ಅಂತ ಏನೋ ಕೆಣಕ್ತೀವಿ. ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ಅಕಸ್ಮಾತ್ ವಿಡಿಯೋ ಕ್ಲಿಪ್ ಮೋಸ್ಟ್ಲಿ ತಂದಿಲ್ಲ, ತಂದಿದ್ದು ತೋರಿಸ್ಬಿಟ್ಟಿದ್ರೆ ಇವ್ರು ಉತ್ತರ ಆಗೋದು, ಸುಧಾರಣೆ ಸಖತ್ತಾಗಿಲ್ಲ. ನೀವು ಯಾಕೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿಸ್ಕೊಡ್ತೀವಿ ಇಲ್ಲ. ಫಿಲಮ್ ಹೆಸರು ಚಂದನ ಚಿಗುರು, ಫಿಲಮ್ ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಪಾಷಾ, ಕುಮಾರ್ ಗೋವಿಂದ್ ಸುಧಾರಣೆ. ಅದರಲ್ಲಿ ನಾನೇ ಅಭಿನಯಿಸಿದ್ದೀನಿ. ಆ ಸೀನಲ್ಲಿ ನಾನೇ ನಾನು ಕೆಣಕಿದ್ದೀನಿ. ಸುಧಾರಣೆ ಹೇಳಿದವಾಗ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇದು ಮಾಡಬೇಡ್ರಿ, ಏನು ಗೊತ್ತಾ ಪವರ್ ಪ್ರೈಮರಿ ಸ್ಕೂಲ್ ಟೀಚರು ಅಂತ ಸಖತ್ತಾಗಿಲ್ಲ. ಓಕೆ, ಈಗ ನಿಮ್ಮ ಮನಸ್ಸಲ್ಲಿ ಇದೆಯಾ ಹೊರಗಡೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಯಾರಿಗೆ ಪರವಾಗಿಲ್ಲ, ಅವ್ರಿಗೆ ಅದು ಮಾಡ್ತಾ ಇದ್ದಾರೆ, ಅದನ್ನು ನಾನೇ ಅವ್ರಿಗೆ ಮಾಡೋದು ದೊಡ್ಡದು ಚಿಕ್ಕದು ಅಂತಬೇಕು. ಅದಕ್ಕೆ ಕೀಳರಲ್ಲಿ ಪುಸ್ತಕ ಬರೆದಿದ್ದೀನಿ, ದಯವಿಟ್ಟು ಓದಿ. ನಾವು ಮಾಡೋ ಕೆಲಸ ಗಾಂಧೀಜಿ ಮತ್ತು ವಿಶ್ವೇಶ್ವರಯ್ಯ ಎರಡು ಕಡೆ ಹೇಳಿದ್ದಾರೆ. ನೀವು ಇದಾಗದೇ ಇದ್ರೆ ಏನಾಗ್ತಿದೆ ಅಂದರೆ, ನಾನು ಕಸ ಕುಸವಾಗಿದ್ದರೆ ಪ್ರಪಂಚದಲ್ಲೇ ನನ್ನ ಬೆಸ್ಟ್ ಕಸ ಕುಸವಾಗ್ತಿದೆ ಅಂತ ಹೇಳ್ತಾರೆ. ಅರ್ಥ ಇದೆಯಾ? ನಾನು ಅಕಸ್ಮಾತ್ ಕಸ ಕುಸವಾಗಿದ್ದರೆ ಪ್ರಪಂಚದಲ್ಲೇ ನಾನು ಬೆಸ್ಟ್ ಕಸ ಕುಸವಾಗ್ತಿದ್ದೆ ಅಂತ. ಈಗ ಗ್ರೇಟ್ ಮೇಡಮ್, ದೇವತೆ ಥರ ಕಾಣಿಸ್ತಾ ಇರ್ತಾರೆ. ಯಾಕಂದ್ರೆ ನಮ್ಮನ್ನು ನಾವು ಯಾಕೆ ಅಂಡರ್ಎಸ್ಟಿಮೇಟ್ ಮಾಡ್ಕೋಬೇಡಿ. ನಾವು ಫುಲ್ ಅಲ್ಲಿದ್ದೀವಿ. ನಮಸ್ತೆ ಸರ್. ನಮಸ್ತೆ. ನಾನು ನಾಗರಾಜ ಶಾಲೆಗೆ ದೈಹಿಕ ಶಿಕ್ಷಕಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪ್ರೈಮರಿ 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾನು ಮೂಲಕ್ಷರ ಕಲಿಸಿದಾಗ ಮಾತ್ರ ಹೈಸ್ಕೂಲು, ಕಾಲೇಜು, ಪದವಿ ಓದಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ಸರ್. ನಾವು ಪ್ರೈಮರಿಯಲ್ಲಿ ನಾನು ಏನೂ ಹೇಳ್ಕೊಂಡಿಲ್ಲ ಅಂದರೆ ಕಾಲೇಜಲ್ಲಿ ಹೇಗೆ ಹೋಗೋಕ್ಕೆ ಸಾಧ್ಯ? ನಾನು ದೈಹಿಕ ಶಿಕ್ಷಕಿಯಾಗಿ ನಲಿಕಲಿ ಮಕ್ಕಳಿಗೆ ನಾನು ಪಾಠ ಮಾಡಿದ್ದೀನಿ. ಆದರೆ ಹೈಯರ್ ಪ್ರೈಮರಿ ಕಾಲೇಜಲ್ಲಿ ಪಾಠ ಮಾಡಿ ಸಿಗೋಂಥ ತೃಪ್ತಿ ಎಲ್ಲೂ ಸಿಗಲ್ಲ. ಅದ್ರಲ್ಲಿ ಸಿಗೋದಿಲ್ಲ. ನನಗೆ ಸಿಗೋ ತೃಪ್ತಿಯಲ್ಲಿ 1 to 5th ತೃಪ್ತಿ ಸಿಗೋದು. ಅದನ್ನು ನಾನು ಭಾಳ ಖುಷಿಯಿಂದ ಹೇಳ್ಕೊಡ್ತೀನಿ. ಆ ಮಕ್ಕಳ ಪ್ರೀತಿ. ಹಾಂ ಸರ್, ಯಾಕಂದರೆ ಇವ್ರು ಹೇಳಿದ್ದಕ್ಕೆ ನಾನು ಕಡಿಮೆ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ನಾನು ಆಕ್ಚುಲಿ ನಾವು ಟ್ರೈನಿಂಗ್ ಮಾಡಕ್ಕೆ ಹೋಗ್ತೀವಲ್ವಾ, ಅಲ್ಲಿ ನಾನು ಮೈನ್ ಏನು ಗೊತ್ತಾ ಗೈಡ್ ಮಾಡೋದು, ನೀವು ಯಾಕೆ ಬಂದಿದ್ದೀರಿ, ಏನಾಗಿದ್ದೀರಿ, ಏನು ಸಮಾಚಾರ, ಅದು ಬಿಟ್ಟು ಉಳಿದೆಲ್ಲ ನಾವು ಆರಾಮಾಗಿರ್ತೀವಿ. ಹೇಳಿದ್ದಕ್ಕೆ ಬೇಜಾರಿಲ್ಲ. ಎಷ್ಟು ನೀವು ಅಂದ್ರೆ ಮಿಸ್ ವರ್ಲ್ಡ್ ಥರ ಕಾಣಿಸ್ತಾ ಇದ್ದೀರ. ಅಲ್ಲಂದ್ರೆ ನನ್ನ ಲೀಡರ್ನ ಬಗ್ಗೆ ಪುಸ್ತಕ ಬಂದಿರೋದು ಎಲ್ಲ ಬ್ಯೂಟಿ ಇದ್ರೆ ಬಿಡಿ ಇರಲಿಲ್ಲ ಇದೆ ಅಂದ್ಕೊಂಡಾರೆ. ಮೇಡಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನನಗೆ ಗೌರವ ಹಿಂಗೆ ಕೊಡೋಣ ಅನ್ಸುತ್ತೆ ಟೀಚರ್ ಥರ. ನಾವು ಹೆಂಗಿರ್ತೀವಿ ಆ ಇರೋದ್ರಲ್ಲಿ ಮುಖದಲ್ಲಿ ಕಳೆ ಬರ್ಬೇಕಾದ್ರೆ ಇವತ್ತೊಂದು ಗುಡ್ ಹೇಳಿಕೊಡ್ತೀವಿ ಹೇಳಿ, ಇಲ್ಲಿ ಕೊಳೆ ಇರಬಾರ್ದು. ಕರೆಕ್ಟ್ ಅಂದ್ರೆ ಹೆಂಗಿದೆ ನಮ್ಮ ಫಾರ್ಮುಲಾ? ಇಲ್ಲಿ ಯಾರೇ ಕೊಳೆ ಇರ್ತದೆ ಅವ್ರ ಮುಖದಲ್ಲಿ ಕಳೆ ಬರಲ್ಲ. ಇದು ನನ್ನ ಡೆಫಿನಿಷನ್. ಇವ್ರಿಗೆ ನನಗೆ ಕಳೆ ಸಕ್ಕತ್ತಾಗಿ ನೀವು ವಿಡಿಯೋಗಳು ನಿಲ್ಲಿಸ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಮಿಸ್ ಮಾಡಿಬಿಡಿದೆ. ಕರೆಕ್ಟಾ? ಮಿಸ್ಸಸ್ ಹೊರಟೆ. ಆಮೇಲೆ ನಾನು ಬಂದ ತಕ್ಷಣ ಕ್ಲಿಪ್ಸ್ ನೋಡಿದೆ ಸರ್. ಅದರಲ್ಲಿ ನೀವು ಸೋಲು ಗೆಲುವು ಅಂತ ನಾನು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಕೊಡ್ತೀವಿ. ಅಲ್ಲಿ ಸೋಲು ಅನ್ನೋದು ಬಂದಾಗ ನಾನು ಗೆಲ್ಲೇಬೇಕು ಅನ್ನೋದು ಒಂದು ಹಠ ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿ. ಅದನ್ನು ತಿಳಿಸ್ಕೊಡ್ತೀವಿ. ಒಬ್ಬ ವ್ಯಕ್ತಿ ಏನೋ ಮಾಡ್ಕೊಳಕ್ಕೆ ಅಂತ ಹೋದಾಗ ಅವಾಗ ಆ ಒಂದು ನಿಮ್ಮ ಒಂದು ಟಿವಿ ಆನ್ ಮಾಡಿದಾಗ ಅದರಲ್ಲಿ ಬರ್ತಕ್ಕಂತಹ ಒಂದು ವಿಡಿಯೋವನ್ನು ನೋಡಿ ಆ ವ್ಯಕ್ತಿ ಮಾಡ್ತಕ್ಕಂತಹ ಒಂದು ಕೆಟ್ಟ ಒಂದು ಆಲೋಚನೆ ತಪ್ಪು ಬಿಟ್ಟು ಅವನು ಒಂದು ಒಳ್ಳೆ ದಾರಿಗೆ ಹೋಗ್ತಾನೆ. ಅದನ್ನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತಾರೆ, ಸರ್ ನಿಮ್ಮ ವಿಡಿಯೋ ಕ್ಲಿಪ್ ನೋಡ್ಬಿಟ್ಟು ನನ್ನ ಜೀವನೇ ಬದಲಾಯಿತು, ನನ್ನ ಜೀವನ ಉಳಿಸಿದ್ರಿ, ನೀವು ಜೀವ ಉಳಿಸಿದ್ರಿ ಅಂತೇಳಿ ಆ ವ್ಯಕ್ತಿ ಹೇಳ್ತೀನಿ. ಅಂದರೆ ಒಬ್ಬ ವ್ಯಕ್ತಿಗೆ ನಮ್ಮ ಒಂದು ವ್ಯಕ್ತಿತ್ವವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಒಂದು ಈ ಕ್ಲಿಪ್ಪಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ. ನನಗೆ ಆ ಪುಸ್ತಕ ಎಲ್ಲ ನೋಡಿದಾಗ ನಾನು ಇಷ್ಟು ದಿನ ನಾನು ಓದಿರೋದು ಬೇರೆ ಏನೇನೋ ಓದಿದೆ, ಇದು ಓದಿಲ್ಲ, ಬರೀ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಈ ಪುಸ್ತಕಗಳನ್ನ ನಾನು ಓದಲೇಬೇಕು ಅಂತ ನಿಮಗೆ ಎಷ್ಟು ಅರ್ಥ ಆಯ್ತು. ಒಬ್ಬ ನೆನಪಾಗಿದ್ದ ನನ್ನ ಟಿವಿ ಶೋ ನೋಡೋಲ್ಲ, ಅವನೇನು ಹೇಳಿದ, ನೀವು ಆಗಾಗ ರೆಡಿ ಮಾಡ್ಕೊಂಡಿದ್ದಂತೆ ಟಿವಿ ಆನ್ ಆಗಿದ್ದಂತೆ. ಟಿವಿನಲ್ಲಿ ನನ್ನ ಮಾತು ಕೇಳಿ ಆ
ಹಗ್ಗ ಕಳಿಸಿದ್ದೆ ಅಂತ ಹೇಳಿ ಬದುಕಿಸಿದ್ರಿ ಸರ್. ನಾನಿವತ್ತು ನಾನು ಗೌರ್ಮೆಂಟ್ ಜಾಬ್ಗೆ ನನ್ನ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ಗೆ ರಿಸೈನ್ ಮಾಡಿ ಇವತ್ತು ಈ ಹುದ್ದೆಗೆ ಬರೋದಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಇನ್ಸಿಡೆಂಟ್. ಅರ್ಥ ಆಯ್ತಾ? ನಮಗೆ ನನ್ನ ಮಾತಿಗೆ ಕೆಲವರಿಗೆ ಹೆಣ್ಣು ಕೊಡ್ತಾ ಇರೋರಿಗೆ ಬದುಕೋಕ್ಕೆ ತಾಕತ್ತಿದೆ ಅಂತಂದರೆ ನಾನು ಯಾಕೆ 4 ದಿನ ಪಾಠ ಮಾಡಬಾರ್ದು ಅಂತ ಇದುವರೆಗೆ 7 ಲಕ್ಷ ಜನರಿಗೆ ತರಬೇತಿ ಕೊಟ್ಟಿದ್ದೀನಿ 25 ವರ್ಷದಲ್ಲಿ. ಎಲ್ಲ ವ್ಯಕ್ತಿಗಳಿಗೂ ಮಾತಿನ ಕಡೆ ಬರಲ್ಲ. ಸೊ ಆ ಸಬ್ಜೆಕ್ಟು ಅದು ಟಿವಿ ಶೋ ಹೆಸರು ಕೂಡ ಸೋಲುಗಳಿಗೆ ಇಂಜಿನಿಯರಿಂಗ್ ಆಗಿತ್ತು. ನನ್ನ ಸಪ್ನಾ ಬುಕ್ಸ್ ಪಬ್ಲಿಷ್ ಮಾಡಿರೋದು 16 ಎಡಿಷನ್ಸ್ ಪಬ್ಲಿಷ್ ಆಗಿದೆ. ಅದರಲ್ಲಿ 1000 ಜನ ಸೂಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೀನಿ ಸರ್ ಅಂತಾರೆ. ಸೊ ನೀವು ಓದಿ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ಸಪ್ನಾನಲ್ಲಿ ಯಾವ ಪುಸ್ತಕ ಸೇರುತ್ತದೆ. ಸೋಲುಗಳಿಗೆ ಅಂಜಿದೆ, ಇಂಗ್ಲೀಷ್ನಲ್ಲಿ ಕೇರ್ ನಾಟ್ ಫೇಲ್ಯೂರ್ಸ್ ಅಂತ ಟ್ರಾನ್ಸ್ಲೇಟ್ ಕೂಡ ಆಗಿದೆ. ಎದೆ ತಟ್ಕೊಂಡು ಹೇಳ್ತಾನೆ, ನಾನು ಒಟ್ಟು 8 ಪುಸ್ತಕ ಬರೆದಿದ್ದೀನಿ, 2 ಪ್ರಿಂಟ್ ಆಗ್ತಾ ಇದೆ. ಅದು ಈ ಪುಸ್ತಕ ನನಗೆ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಬುಕ್. ಓಕೆ, ಗುಡ್. ನೀವು ಹೇಳಿದ್ದಕ್ಕೆ ನಮಗೆ ಖುಷಿ ಆಗುತ್ತೆ. ನೇರವಾಗಿ ನಿಮ್ಮಿಂದ ಈ ಒಂದು ವ್ಯಕ್ತಿತ್ವ ವಿಕಸನ ತರಬೇತಿಯನ್ನ ನೇರವಾಗಿ ಬಂದ್ರೆ ಇನ್ನೂ ಖುಷಿ ಆಯ್ತು ಸರ್. ನಾವು ಅದಕ್ಕೆ ನಾವಿಬ್ರು ಮಾತಾಡ್ಕೊಳ್ಬೇಕು. ವಿಡಿಯೋ ಕ್ಲಿಪ್ ಎಲ್ಲ ತೋರಿಸಿದ್ರು ಸರ್ ಬಂದ್ರು ಅಂತ ಹೇಳಿ. ನಾನು ಎಸ್ಟೆನ್ ಕಾಲೇಜಲ್ಲಿ ಓದಿರೋದು. ಯಶೋ ವರ್ಮ ಪ್ರಿನ್ಸಿಪಲ್ ಅವ್ರು ನೋಡ್ದಂಗೆ ಅನಿಸ್ತು ಸರ್. ಅವರೇ ಬಂದ್ರೆ ಮಾತಾಡಾಯ್ತು. ಕಡೆ ಇತ್ತು ಸರ್. ಅವ್ರು ಯಶೋ ಅಮ್ಮ ಬಂದಂಗೆ ಆಗಿರುತ್ತೆ. Are you getting my point? So, thank you, madam. Good. Thank you, sir. Thank you. Good. ಗುಡ್ ಮಾರ್ನಿಂಗ್ ಸರ್. Good morning. ನೀವು ಈ ಲೈನ್ ಅವರು ಮೈಕ್ ಕೇಳಬೇಕಾಗಿತ್ತು, ಮುಂಚೆ ಯಾಕೆ ಕೇಳಿರಲಿಲ್ಲ? ಸಣ್ಣ ಅಳಗಿರ್ತದೆ. ಸಿ ಆಕ್ಚುಲಿ ಟೀಚರ್ಸ್ ಕಲಿಯಬಾರ್ದು. ಸೊ ನನಗೆ ಫಸ್ಟ್ ಲೆಸನ್ ಏನಂದ್ರೆ ಈ ಹಿಂಜರಿಕೆ, ಕೀಳರಿಮೆ, ಒಂಥರ ಸಂಕೋಚ, ಆ ಜಾಗದಲ್ಲಿ ನಾವು ಆತ್ಮವಿಶ್ವಾಸ ಹಾಕ್ಬೋದು. ನಿಮ್ಗೆಲ್ಲ ಇತ್ತು ಬರೀ ಕೊಟ್ಕೊಂಡು ಹೋಗ್ತಾ ಇದ್ರಿ, ಗೊತ್ತು ಅವರ ಮಾತಾಡ್ತಾ ಇದ್ರಿ. ಬಟ್ ನನಗೆ ಗೊತ್ತು ಮಾತಾಡೋದು ಇದ್ದಾರೆ ಅಂತ ಗೊತ್ತಿತ್ತು ನನಗೆ. ಯಾಕಂದ್ರೆ ಎಲ್ಲರಿಗೂ ಈ ಎನರ್ಜಿ ಸ್ವಲ್ಪ ಜಾಸ್ತಿ ಪಾಸ್ ಆಗ್ತಾ ಇತ್ತು. ಅದಕ್ಕೆ ಯಾಕೆ ಅದಿರಬಾರ್ದು, ನಮ್ಗೆ ಅನಿಸಿದ್ರೆ ನಾವು ಸರ್ ಮಾತಾಡಬೇಕು, ಸರ್ ಹೇಳ್ಬೇಕು. ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ನಾನು ಭಾಷಣವನ್ನು ಹೇಗೆ ಕಲಿಬೇಕು ಅನ್ನೋದನ್ನ ಸಾಕಷ್ಟು ವಿಡಿಯೋಗಳನ್ನ ನೋಡಿದೆ ಸರ್. ಅದರಿಂದ ನಿಮ್ಮ ಇನ್ಸ್ಪಿರೇಷನ್ ಕೂಡ ಆಗಿದೆ. ಇವರೆಲ್ಲ ನನ್ನ ವಿಡಿಯೋಗಳು ನೋಡಿದ್ರೆ ಭಾಷಣ ಕಲಿಬೋದಾ? ಇಲ್ಲ ಸರ್, ಕಲಿಬೋದು ಸರ್, ಕಲಿಬೋದು. ಓಕೆ. ಆಮೇಲೆ ಈ ಟ್ರೈನಿಂಗ್ ನನಗೆ ವ್ಯಕ್ತಿತ್ವ ವಿಕಸನ ತರಬೇತಿಗೆ ಹಾಕಿದ್ದು ನೋಡಿ ತುಂಬಾ ಖುಷಿ ಆಯಿತು. ನಾನು ದೈಹಿಕ ಶಿಕ್ಷಕ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ವಿಡಿಯೋಗಳನ್ನ ನೋಡಿದೆ ಮತ್ತು ಬುಕ್ಗಳನ್ನು ನೋಡಿದೆ, ಸಾಕಷ್ಟು ಬುಕ್ಗಳನ್ನ. ತಿರುವು ಅಂತ ಹೇಳಿ ತಿರುವುಗಳಾಗೂ ಸಕ್ಸಸ್ ಯಾವ ರೀತಿಯಾಗಿ ಪಡಿಬೇಕು ಅನ್ನೋದನ್ನ ಹೇಳಿದ್ರಿ. ಹಾಗೆಯೇ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ನಿಮ್ಮ ಮಾತುಗಳು ನಮಗೆ ಇನ್ಸ್ಪಿರೇಷನ್ ಆಗ್ತವೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಖಂಡಿತ. ಆಮೇಲೆ ಇವತ್ತು ಇದು ನಂದೇ ಅಜೆಂಡಾ, ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದಲ್ಲ, ಸರಿನಾ? ನಾನು ಹೇಳಿದೆ ಸಾಗರದಲ್ಲಿ ಇವತ್ತು 4 ವಿಷಯ ನಾನು ಶೇರ್ ಮಾಡ್ತೀನಿ ಅಂತ. ನಾನು ಯೋಚನೆ ಮಾಡಿ ಅದು ನನ್ನ ಒರಿಜಿನಲ್ ಆಗಿರಬೇಕು ಅಂತ ಇವತ್ತು ಕೊಡ್ತಾ ಇರೋ ಕಂಟೆಂಟ್, ಫಸ್ಟ್ ಕಂಟೆಂಟು ಒಂದು ಸ್ವಲ್ಪ ಜನರಾಗಿ ತಗೊಂಡಿದ್ದೀನಿ. ಇನ್ನು 3 ಕಂಟೆಂಟು 100% ಒರಿಜಿನಲ್, 100% JPs ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ. ಖುಷಿನಾ? ಸೊ ನಿಮ್ಮಲ್ಲಿ ಹೊಸತನ ಇರಬೇಕು ಅಂತ ಯಾಕೆ ನಾನು ಅಟೆಂಪ್ಟ್ ಮಾಡಿದೆ? ಇಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಈ ರೀತಿ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬೇರೆ ಬೇರೆ ಕಡೆ ಏನೇನು ಬಂದಿದೆ, ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಅವರು ಕರೆಸ್ಕೊಂಡಾರೆ. ಆದರೆ ಈ ರೀತಿ ಒಂದು ಶಿಕ್ಷಕ ಸಮುದಾಯಕ್ಕೆ ಈ ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಹೆಚ್ಚು ಜನ ಶಿಕ್ಷಕರಿಗೆ ತಲುಪೋದ್ರ ಮೂಲಕ ಮಕ್ಕಳಿಗೆ ನಾನು ನೇರಾಗಿ ತಲುಪೋಕೆ ಅನುಕೂಲ ಆಗ್ತದೆ. ನಿಮ್ಮ ಮೂಲಕ ತಲುಪೋಣ ಅಂತ. ಓಕೆನಾ? ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಅಂತ ನೋಡಕ್ ಆಗಲ್ಲ ಅಂತ ಅನ್ಕೊಳ್ಳಿ. ನಿಮ್ಮನ್ನು ನೋಡಿದೀವಿ, ಅವ್ರು ನೋಡಕ್ಕೆ ಆಯ್ತು. ನೋಡಕ್ಕಾಗಲ್ಲ, ಅವ್ರು ನೋಡಕ್ಕೆ ನಮಗೆ ಸಾಧ್ಯನೋ ಅನ್ಸೋದನ್ನ ಗೊತ್ತಿಲ್ಲ. ಬಟ್ ನಿಮ್ಮ ನೋಡಿ ಸಂತೋಷ ಆಯ್ತು. ನಮ್ಗೆ ಈ ಕಾರ್ಯಕ್ರಮದಿಂದ ಸಾಕಷ್ಟು ವಿಷಯಗಳ ತಿಳಿತೀವಿ ಅಂತ ಭಾವಿಸ್ತೀನಿ. ಸಾಕಷ್ಟು ವಿಷಯ ತಿಳಿಯಲ್ಲ, 4 ವಿಷಯ. ಆಮೇಲೆ ನಾವು ಟಾರ್ಗೆಟ್